ಓಂ ತ್ರೈಲೋಕ್ಯಮೇತದಖಿಲಂ ರಿಪುನಾಶನೇನ ತ್ರಾತಂ ತ್ವಯಾ ಸಮರಮೂರ್ಧನಿತೇಪಿ ಹತ್ವಾ नीता दिवं रिपुगणाभयमप्यपास्तम् अस्माकम् उन्मद सुरारिभवं नमस्ते कात्यायनाय विद्महे कन्याकुमारी धीमहि तन्नो दुर्गिः प्रचोदयात् श्री गुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಮಧುರವಾಗಿ ಸುಸಂತೋಷವಾಗಿ ಶಾಂತವಾಗಿರಲಿ ಅಂತ ಹೇಳಿ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕುಂಭರಾಶಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. ಕುಂಭರಾಶಿಗೆ ಗುರುಬಲ ಇದೆ, ಅದೊಂದು ಧೈರ್ಯ, ಅದೊಂದು ಶಕ್ತಿ, ಅದೊಂದು ಧೈರ್ಯ. ಸಾಧಾರಣವಾಗಿ ಕುಂಭರಾಶಿಯವರಿಗೆ ಏನು ಪ್ಲಸ್ ಪಾಯಿಂಟ್ ಅಂತಂದರೆ, ನಿಮ್ಮ ಜೀವನದಲ್ಲಿ ಏನೇ ಬಂದರೂ ಎದುರಿಸ್ತೀರ, ಅದೊಂದು ಪ್ಲಸ್ ಪಾಯಿಂಟ್ ಕುಂಭರಾಶಿಯವರಿಗೆ. ಆದರೆ ಈ ಅಂತ್ಯ ಶನಿ ಪ್ರಭಾವ, ಶನಿ ಬಿಟ್ಟು ಹೋಗ್ಬೇಕಾದ್ರೆ ಕೊಟ್ಟು ಹೋಗ್ಬೇಕು ಅನ್ನುವಂಥ ಸಂದರ್ಭ ಇದೆಯಲ್ಲ, ನಿಮಗೆ ಕೊಡ್ತಾ ಇದ್ದಾನೆ, ಬಟ್ ನಿಮಗೆ ಗೊತ್ತಾಗ್ತಾ ಇಲ್ಲ. ಆ ದಾರಿನ ಕರೆಕ್ಟಾಗಿ ಕಂಡುಕೊಳ್ಳಿ, ಹುಡುಕಿ. ಭಗವಂತ ಕೊಡೋದಕ್ಕೆ ದಾರಿ ಕೊಟ್ಟಿದ್ದಾನೆ, ದಾರಿ ನೀವು ಹುಡುಕ್ಬೇಕು, ಡೆಸ್ಟಿನಿನ ನೀವು ರೀಚ್ ಆಗಬೇಕು. ಗುರುಬಲ ಇದೆ, ಬೆಳಕಿದೆ, ಹೋಗ್ತಾ ದಾರಿಗೆ ಬೆಳಕಿದೆ. ಹಾಗಾಗಿ ಸಾಡೆ ಸಾತಿ ಅಂತ್ಯ ಭಾಗದಲ್ಲಿರುವಂಥ ಶನೀಶ್ವರನ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಹೋಗೋದು ಮರಿಬೇಡಿ. ಹಾಗೆ ತೈಲಾಭಿಷೇಕವನ್ನು ಮಾಡುವಂಥದ್ದು ಮರಿಬೇಡಿ. ಇದೊಂದು ಮೂಲ ಇವಾಗ ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಗೆ ಹೇಳ್ತೇನೆ. ಸರಿ, ಸಾಡೆ ಸಾತಿ ಅಂತಂದರೆ ಜನ್ಮ ಜಾತಕದಲ್ಲೇನಾದರೂ ಶನಿ ಬಲಿಷ್ಠವಾಗಿದ್ದರೆ ಸಾಡೆ ಸಾತಿ ಅಪ್ಲೈ ಆಗಲ್ಲ, ಅದನ್ನು ನೀವು ಮೂಲ ಜಾತಕ ತೋರಿಸ್ಕೊಳ್ಳಿ, ಆಯಿತಾ? ಬಟ್ ಗುರುಬಲ ಅಂತೂ ಸಂತೋಷವಾಗಿದೆ. ನಿಮಗೆ ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ, ಲಾಭಸ್ಥಾನಕ್ಕೆ ಇಷ್ಟಕ್ಕೂ ಅಧಿಪತಿ ಆದಂಥ ಗುರು ತುಂಬ ಚೆನ್ನಾಗಿರೋದ್ರಿಂದ ಕುಟುಂಬದಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ಧನ ಅಭಿವೃದ್ಧಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಏನೂ ಸಮಸ್ಯೆ ಇಲ್ಲ ಈ ತಿಂಗಳು. ಜೊತೆಗೆ ನಿಮ್ಮ ಮಾತು ವ್ಯಾಲ್ಯೂಸ್ ಬರುತ್ತೆ. ಲಾಭಗಳು ನಿಮಗೆ ಯಥೇಚ್ಛವಾಗಿ ಬರುತ್ತೆ. ಲಾಭಗಳು ಅಂದರೆ ನೀವು ಕೋಟಿಗಟ್ಟಲೆ ಸಂಪಾದನೆ ಮಾಡ್ತೀರ ಅಂತಲ್ಲ, ಲಾಭ ಅನ್ನೋಂಥದ್ದು ನಿಮಗೆ ಬರುತ್ತೆ. ಇಷ್ಟೆಲ್ಲ ನಿಮಗೆ ಪಾಸಿಟಿವ್ ಗುರು ಕೊಟ್ಬಿಡ್ತಾರೆ. ಶನಿ ಅಂತ್ಯ ಶನಿ ಆದ್ದರಿಂದ ತುಂಬ ಪ್ರಭಾವ ಇರಲ್ಲ. ಹಾಗಾಗಿ ಶನಿಗೂ ಏನು ಪರಿಹಾರಗಳು ಬೇಡ. ಆದರೆ ರಾಶಿಯಿಂದ 3 ಮತ್ತು 10ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಕುಜ ಚೆನ್ನಾಗಿಲ್ಲ. ಕುಜ ಏನಾಗಿದ್ದಾರೆ, ನಿಮಗೆ 13ನೇ ತಾರೀಕಿನವರೆಗೂ ಅಷ್ಟಮ ಸ್ಥಾನದಲ್ಲಿರ್ತಾರೆ, ಕುಜ ದೋಷದಲ್ಲಿರ್ತೀರ. ಅದಾದ್ಮೇಲೆ ಭಾಗ್ಯಸ್ಥಾನಕ್ಕೆ ಬರ್ತಾರೆ, ಆದರೂ ಕೂಡ ಕುಜ ಚೆನ್ನಾಗಿಲ್ಲ ನಿಮಗೆ. ಕುಜ ಏನಾಗ್ತಾರೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದಕ್ಕೆ ನಿಮ್ಗೆ ಸಪೋರ್ಟ್ ಮಾಡಲ್ಲ. ಸಿವಿಲ್ ಕಾಂಟ್ರಾಕ್ಟರ್ಸ್ಗೆ, ಕೂಲಿ ಕೆಲಸ ಮಾಡೋರಿಗೆ, ರೈತರಿಗೆ ಚೆನ್ನಾಗಿರಲ್ಲ. ಆಮೇಲೆ ಯಾರಾದರೂ ಮನೇನ ಭೂಮಿ ಪೂಜೆ ಮಾಡಿ ಈ ತಿಂಗಳು ಶುರು ಮಾಡಬೇಕಾ, ಬೇಡ, ನೆಕ್ಸ್ಟ್ ತಿಂಗಳಿಗೆ ಅದನ್ನು ಶಿಫ್ಟ್ ಮಾಡಿ, ಕುಜ ಚೆನ್ನಾಗಿಲ್ಲ. ಹಾಗೆ ಏನಾದರೂ ಖರೀದಿ ಮಾಡಬೇಕು, ಒಂದು ಸೈಟ್ ಖರೀದಿ ಮಾಡಬೇಕು, ಯಾವುದಕ್ಕೂ ಸಪೋರ್ಟ್ ಮಾಡ್ತಿಲ್ವಲ್ಲ ಕುಜ. 9ನೇ ಮನೆಯಲ್ಲಿದ್ದರೂ ಶತ್ರುಸ್ಥಾನ ಅಲ್ವಾ. ಹಾಗಾಗಿ ಈ ತಿಂಗಳನ್ನು ಸ್ಕಿಪ್ ಮಾಡುವಂಥದ್ದು ಭಾಳ ಉತ್ತಮ. ಸ್ವಲ್ಪ ಮಸಲ್ಸ್ ವೀಕ್ ಆಗುತ್ತೆ, ದೇಹದಲ್ಲಿ ಮಾಂಸಖಂಡಗಳ ಒಂದು ಶಕ್ತಿ ಕುಗ್ಗುತ್ತೆ ನಿಮಗೆ, ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು. ಮತ್ತು ಅದಕ್ಕೆ ಪರಿಹಾರ ಏನಂದರೆ ಸುಬ್ರಹ್ಮಣ್ಯ ಸ್ತೋತ್ರಗಳನ್ನು ಕೇಳಿ ಸಾಕು. ಇನ್ನು ಕುಂಭರಾಶಿಯವರಿಗೆ ಸುಖಾಧಿಪತಿ ಹಾಗೂ ಭಾಗ್ಯಾಧಿಪತಿ ಶುಕ್ರನು ಕೂಡ 15ನೇ ತಾರೀಕು 14ನೇ ತಾರೀಕೆ ಶಿಫ್ಟ್ ಆಗಿ ಹೋಗ್ತಾರೆ. 14ನೇ ತಾರೀಕೆ ಶತ್ರು ಮನೆಗೆ ಬಂದುಬಿಡ್ತಾರೆ, 7ನೇ ಮನೆಗೆ ಬಂದುಬಿಡ್ತಾರೆ. ಅಲ್ಲಿವರೆಗೂ ಓಕೆ, ಶುಕ್ರ 6ನೇ ಮನೇಲಿದ್ದರೂ ಮಿತ್ರನೇ ಆದ್ದರಿಂದ ನಡೆಯುತ್ತೆ. ಆದರೆ ಕುಂಭರಾಶಿಯವರಿಗೆ ಯಾವಾಗ 6ನೇ ಮನೆಯಿಂದ 7ನೇ ಮನೆಗೆ ಬಂದುಬಿಡ್ತಾರೋ ಖಂಡಿತವಾಗಲೂ ಶತ್ರುಸ್ಥಾನ ಚೆನ್ನಾಗಿರಲ್ಲ. ಅಲ್ಲಿಗೆ 14ನೇ ತಾರೀಕಿನಿಂದಲೇ ಈ ಅಂದಕ್ಕೆ ಸಂಬಂಧಪಟ್ಟಂಥದ್ದು, ಹಾಗೆ ಬ್ಯೂಟಿ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಾಡಕ್ಟ್ಸ್ ಸೇಲ್ ಮಾಡೋದ್ರಿಂದ ತಯಾರು ಮಾಡೋವರೆಗೂ, ಉದ್ಯೋಗ ಮಾಡೋವರೆಗೂ, ವಾಹನ ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡೋದ್ರಿಂದ ಓಡಿಸೋ ಡ್ರೈವರ್ಸಿಂದ ಮಾಲೀಕರವರೆಗೂ ಈ ತಿಂಗಳು ಅಭಿವೃದ್ಧಿ ತುಂಬ ಕಡಿಮೆ. ಹೊಸದಾಗಿ ಏನೋ ಶುರು ಮಾಡೋಕ್ಕೆ ಹೋಗ್ಬೇಡಿ, ನೂತನ ವಾಹನ ಯೋಗ ಬೇಡ. ಎರಡೇ ಚೆನ್ನಾಗಿಲ್ಲ, ಶುಕ್ರ ಮತ್ತು ಕುಜ ಎರಡೇ ಚೆನ್ನಾಗಿಲ್ಲ. ಇನ್ನೆಲ್ಲ ಓಕೆ, ನಿಮಗೆ ಬರವಲ್ಲ. ಲಗ್ನದಲ್ಲಿ ರಾಹು ಇದ್ರೂ ಏನೂ ತೊಂದರೆ ಇಲ್ಲ, ಯಾಕಂದರೆ ರಾಹುಗೆ ನಿಮ್ಮ ರಾಶಿಯಾಧಿಪತಿ ಮಿತ್ರನೇ. 7ನೇ ಮನೇಲಿ ಕೇತು ಒಂದು ಸ್ವಲ್ಪ ಕಸಿ ಬಿಸಿ ಮಾಡುತ್ತೆ, ಸ್ವಲ್ಪ ಭಯವನ್ನು ಕೊಡುತ್ತೆ, ತೊಂದರೆ ಇಲ್ಲ. ಅದೇನೇ ಇದ್ರೂ ಕೂಡ ನಾವು ಅದನ್ನು ಬ್ಯಾಲೆನ್ಸ್ ಮಾಡೋಣ. ಕೇಪಬಿಲಿಟಿ ಆ್ಯಂಡ್ ಕೆಪಾಸಿಟಿ ಸಂಪೂರ್ಣ ಜಾತಕಕ್ಕೆ ಇರುತ್ತೆ, ಅಥವಾ ಗ್ರಾಸ್ಥಿತಿಗಳ ಬಲಕ್ಕೆ ಇರುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಶುಕ್ರ ನಿಮಗೆ ಚೆನ್ನಾಗಿಲ್ಲದೆ ಇರೋದ್ರಿಂದ ಯಾವ್ದಾದ್ರು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಬರೋದು ಭಾಳ ಒಳ್ಳೆಯದು. 15ನೇ ತಾರೀಕು ಬುಧ ನೋಡಿ 8ನೇ ಮನೆಗೆ ಸ್ವಕ್ಷೇತ್ರಕ್ಕೆ ಬಂದ್ಬಿಡ್ತಾರೆ.
ಅಷ್ಟಮಾಧಿಪತಿ ಅಷ್ಟಮದಲ್ಲಿರ್ತಾರೆ, ಅವರು ಪೂರ್ವ ಪುಣ್ಯ ಸ್ಥಾನಕ್ಕೂ ಅಧಿಪತಿ. ಹಾಗಾಗಿ ನಿಮಗೆ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಜಯಪ್ರಾಪ್ತಿ ಆಗುತ್ತೆ, ಅದೃಷ್ಟ ಉತ್ಪತ್ತಿ ಆಗುತ್ತೆ. ಹೊಸ ವ್ಯಾಪಾರ ಮಾಡ್ತಾ ಇರೋರು ಖಂಡಿತವಾಗಲೂ ನಿಮಗೆ ಸಪೋರ್ಟ್ ಸಿಗುತ್ತೆ. ಆದರೆ ಈ ತಿಂಗಳು ಹೊಸ ವ್ಯಾಪಾರ ಶುರು ಮಾಡಬೇಡಿ. ಹಿಂದಿನ ತಿಂಗಳು 10 ತಿಂಗಳು ಈ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಏನಿದೆಯೋ ಆ ಬಿಸ್ನೆಸ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು ನೀವು. ನೋಡಿ, ಬುಧ ಬಂದು ಉಚ್ಚ ಸ್ಥಾನದಲ್ಲಿದ್ದಾರೆ ಅಂದರೆ ವರ್ಷಕ್ಕೊಮ್ಮೆ ಒಂದು 25ರಿಂದ 28 ದಿನ ಮಾತ್ರ ಉಚ್ಚ ಸ್ಥಾನದಲ್ಲಿ ಬುಧ ಇರ್ತಾರೆ. ಆ ಟೈಮ್ ಈಗ ನಿಮಗೆ ಸಿಗ್ತಾ ಇದೆ. ಯಾವಾಗ? 15ನೇ ತಾರೀಕು ಸೆಪ್ಟೆಂಬರಿಂದ ಯುಟಿಲೈಸ್ ಮಾಡ್ಕೊಳ್ಳಿ. ಹೊಸ ವ್ಯಾಪಾರ ಏನೋ ಮಾಡಬೇಕಂದ್ರೆ 22ನೇ ತಾರೀಕು ನಂತರ ಶುರು ಮಾಡಿ, ಖಂಡಿತವಾಗ್ಲೂ ಚೆನ್ನಾಗಿರ್ತೀರ. ಕಾರಣ ಬುಧ ತುಂಬ ಸ್ಟ್ರಾಂಗ್. ಬುಧನ ಜೊತೆಗೆ ಸೂರ್ಯನೂ ಬರ್ತಾರೆ 17ನೇ ತಾರೀಕು. ಬುಧಾದಿತ್ಯ ಯೋಗ ಅಪ್ಲೈ ಆಗುತ್ತೆ. ಅವಾಗ ಇನ್ನೂ ಸ್ಟ್ರಾಂಗ್ ಇರುತ್ತೆ, ಇನ್ನೂ ಚೆನ್ನಾಗಿರುತ್ತೆ 17ನೇ ತಾರೀಕು ನಂತರ. ಬಟ್ 22ನೇ ತಾರೀಕು ನವರಾತ್ರಿ ಆರಂಭ, ಅದಾದಮೇಲೆ ಬಿಸ್ನೆಸ್ ಶುರು ಮಾಡಿ. ಅಲ್ಲಿವರೆಗೂ ಬಿಸ್ನೆಸ್ ಬೇಡ. ನೀವು ಮನೆ ಕಟ್ಟೋದಿರಲಿ, ಮನೆ ತೊಗೊಳೋದಿರಲಿ, ಸೈಟ್ ರಿಜಿಸ್ಟ್ರೇಷನ್ ಇರಲಿ, ಅಥವಾ ಬಂಗಾರ ಕೊಳ್ಳೋದಿರಲಿ, ವಾಹನ ಕೊಳ್ಳೋದಿರಲಿ, ಅಥವಾ ಏನೊಂದು ಶುಭ ಕಾರ್ಯ ಮಾಡಬೇಕು, ಏನೇ ಡಿಸಿಷನ್ಸ್ ತೊಗೋಬೇಕಂದ್ರೂ ಕೂಡ ಆಫ್ಟರ್ 22 ಸೆಪ್ಟೆಂಬರ್ 22ನೇ ತಾರೀಕು ನಂತರ ತಗೊಳ್ಳಿ. ರಿಸ್ಕ್ ತಗೋಬೇಡಿ, ಪ್ರಾಬ್ಲಮ್ ಮಾಡ್ಕೋಬೇಡಿ. ಸಿಚುವೇಶನ್ ತುಂಬ ನೆಗೆಟಿವ್ ಡಿಮ್ಯಾಂಡ್ ಮಾಡೋಕ್ಕೆ ಶುರುವಾಗ್ಬಿಡುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಯಾವುದೇ ಡಿಸಿಷನ್ಸನ್ನ 22 ಸೆಪ್ಟೆಂಬರ್ವರೆಗೂ ನೀವು ತೊಗೊಳಕ್ಕೆ ಹೋಗಬೇಡಿ. ಇನ್ನು ಸೂರ್ಯನ ಬದಲಾವಣೆ ಆಗೋಯ್ತು ಅಂತಂದರೆ ಇನ್ನೂ ಚೆನ್ನಾಗಿರುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ರಾಹು ಅಂತೂ ಚಿಂತನೆ ಮಾಡಬೇಡಿ. ಬಟ್ ಏನಪ್ಪ ಅಂದರೆ ಲಗ್ನದಲ್ಲಿ ಅಥವಾ ರಾಶಿಯಲ್ಲಿ ರಾಹು ಇತ್ತಂದರೆ ಸ್ವಲ್ಪ ದೇಹದ ಹಿಂಸೆ ಆಗುತ್ತೆ. ಯಾರೊಬ್ಬರು ಮಳೆ ಹೊಡೆದ್ರೆ ನೋವು ಹೆಂಗಾಗುತ್ತೆ, ಮಳೆ ಹೊಡೆದಿರಲ್ಲ ಆದರೆ ನೋವು ಆಗ್ತಾ ಇರುತ್ತೆ. ಸುಮ್ಮನೆ ಏನೇನೋ ಕೆಟ್ಟ ಯೋಚನೆ ಬರ್ತಾ ಇರುತ್ತೆ, ನೆಗೆಟಿವ್ ಥಾಟ್ಸ್ ಜಾಸ್ತಿ, ಡ್ಯೂಯಲ್ ಮೈಂಡ್ಸ್ ಜಾಸ್ತಿ. ರಾಹುಲ್ ರಾಶಿಲಿದ್ರೆ ಹೆಂಗೂ ರಾಹು ಜಯಂತಿ ಬರ್ತಾ ಇದೆ 7ನೇ ತಾರೀಕು. ಯಾಕೆ ಮಿಸ್ ಮಾಡ್ಕೋತೀರಾ? 7ನೇ ತಾರೀಕು ರಾಹು ಜಯಂತಿ ಭಾಳ ವಿಶೇಷವಾದಂಥ ದಿನ. ಅವತ್ತು ಯಾವುದೇ ದೇವಸ್ಥಾನದಲ್ಲಿ ನವಗ್ರಹಗಳಿದ್ದುತ್ತೋ ಆ ದೇವಸ್ಥಾನಕ್ಕೆ ಹೋಗಿ ನವಗ್ರಹಗಳಲ್ಲಿ ಕುಬೇರ ಮೂಲೆಯಲ್ಲಿರುವಂಥದ್ದು ಅಥವಾ ನವಗ್ರಹಗಳಲ್ಲಿ ನೈಋತ್ಯ ಮೂಲೆಯಲ್ಲಿರ್ತಕ್ಕಂಥ ಗ್ರಹವನ್ನು ರಾಹು ಅಂತ ಕರಿತೀವಿ. ಆ ರಾಹು ಗ್ರಹಕ್ಕೆ ಪೂಜೆ, ಅರ್ಚನೆ, ಅಭಿಷೇಕ ಏನು ಶಕ್ತಿ ಇದೆಯೋ ಅದನ್ನು ಮಾಡಿಸಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಭಾಳ ಉತ್ತಮವಾದ ಫಲ ಸಿಗುತ್ತೆ. ರಾಹು ಜಯಂತಿ ದಿನ ರಾಹುನ ಆರಾಧನೆ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಆಗುವಂಥ ತೊಂದರೆಗಳನ್ನು ದೂರ ಮಾಡ್ತಾನೆ. ಅದಂತೂ ಭಾಳ ಕ್ಲಿಯರ್ ಆಗಿ ನಾನು ನಿಮ್ಗೆ ಹೇಳ್ಬೋದು. ಇದಲ್ಲದೆ ಏನಪ್ಪ ಅಂತಂದರೆ 6ನೇ ತಾರೀಕು ಅನಂತ ಪದ್ಮನಾಭ ಸ್ವಾಮಿ ವ್ರತ ಇದೆ. ಅನಂತ ಪದ್ಮನಾಭ ಸ್ವಾಮಿ ವ್ರತ ಸುಮಾರು ಜನ ಮಾಡ್ತಾರೆ. ನಿಮ್ಗೇನಾದರೂ ಪದ್ಧತಿ ಇತ್ತಂದರೆ ಖಂಡಿತ ಮಾಡಿ. ಅದಂತೂ ನಾನು ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ, ತುಂಬ ಒಳ್ಳೆಯದು. ಅನಂತ ಪದ್ಮನಾಭ, ವಿಷ್ಣು ಮತ್ತು ಲಕ್ಷ್ಮಿ ಆರಾಧನೆ ಮಾಡುವಂಥ ಭಾಳ ಉತ್ತಮವಾಗಿರ್ತಕ್ಕಂಥ ದಿನ. ಇನ್ನು 8ನೇ ತಾರೀಕು ಮಹಾಲಯ ಪಕ್ಷ ಆರಂಭ ಆಗುತ್ತೆ. ಆ ಮಹಾಲಯ ಪಕ್ಷ ಆರಂಭ ಆಯಿತು ಅಂತಂದರೆ ಅಲ್ಲಿಂದ 15 ದಿನ ಯಾವುದೂ ಶುಭ ಕಾರ್ಯ ಇಲ್ಲ. 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ. ಈ ಒಂದು 15 ದಿನಗಳಲ್ಲಿ ಯಾವತ್ತು ಬೇಕಾದರೂ ಕೂಡ ನೀವು ಹಿರಿಯರಿಗೆ ಪೂಜೆ ಮಾಡ್ಬೋದು. ಪಿಂಡ ಪ್ರದಾನ, ತಿಲೋದಕ, ತಿಲತರ್ಪಣ, ನದಿ ಸ್ನಾನ, ಸ್ವಯಂಪಾಕ ದಾನ, ಶ್ರಾದ್ದ ದಾನಗಳು ಇತ್ಯಾದಿಗಳು ಏನು ಬೇಕಾದ್ರೂ ಮಾಡ್ಬೋದು. ಸುಮಾರು ಜನ ಮಲೆ ಅಮಾವಾಸ್ಯೆ ದಿನನೇ ಮಾಡೋಣ ಅನ್ಕೋತಾರೆ. ಇಲ್ಲ, ಯಾವಾಗ ಬೇಕಾದ್ರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಡಿಸಿಷನ್ಸ್ ತಗೊಳ್ಳಿ, ಏನು ತೊಂದರೆ ಏನಿಲ್ಲ. 22ನೇ ತಾರೀಕು ನವರಾತ್ರಿ ಪ್ರಾರಂಭ ಆಗುತ್ತೆ. ಅದಾದಮೇಲೆ ನಿಮಗೆ 29ನೇ ತಾರೀಕು ಸರಸ್ವತಿ ಪೂಜೆ ಇರುತ್ತೆ. 30ನೇ ತಾರೀಕು ದುರ್ಗಾಷ್ಟಮಿ ಇರುತ್ತೆ. ಇಷ್ಟು ಕೂಡ ಈ ತಿಂಗಳು ವಿಶೇಷ ಆಗುತ್ತೆ. ನಾನು ನಿಮಗೊಂದು ಸ್ತೋತ್ರವನ್ನು ಹೇಳ್ತೀನಿ. ನಾನು ಆ ಸ್ತೋತ್ರ ನಿಮಗೆ ಯೂಟ್ಯೂಬಲ್ಲೇ ಸಿಗುತ್ತೆ. ಅದನ್ನು ನೀವು ಪ್ರತಿದಿನ ಕೇಳಕ್ಕೆ ಶುರು ಮಾಡಿ. ಕುಂಭರಾಶಿಯವರು ಕಂಪಲ್ಸರಿ ಈ ಸ್ತೋತ್ರವನ್ನು ಪ್ರತಿದಿನ ಕೇಳಕ್ಕೆ ಶುರು ಮಾಡಿ. ಕುಜ, ಶುಕ್ರ ಈ 2 ಗ್ರಹದಿಂದ ನಿಮಗೆ ಬರಬಹುದಾದಂಥ ಸಮಸ್ಯೆಗಳು ದೂರ ಆಗುತ್ತೆ. ಬಟ್ ಇನ್ನು ನಿಮಗೆ ಮೂಲ ಜಾತಕವನ್ನು ನೀವು ತೋರಿಸ್ಕೊಂಡು ಒಳ್ಳೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸಿ. ಏನಾದರೂ ಬೇರೆ ಸಮಸ್ಯೆಗಳು ಬರ್ಬೋದಾ, ಏನಾದರೂ ವರ್ತ್ ಡಿಸಿಷನ್ಸ್ ತೊಗೊಳ್ಬೋದಾ, ಏನಾದರೂ ದುಡ್ಡು ಹಾಕ್ಬೋದಾ, ಏನು ಲಾಸ್ ಆಗೋ ಸಾಧ್ಯತೆ ಇದೆಯಾ, ಆರೋಗ್ಯ ಹೇಗೆ, ಸಮಸ್ಯೆಗಳು ಹೇಗೆ, ಇವೆಲ್ಲ ಜ್ಯೋತಿಷ್ಯರನ್ನು ಕೇಳಿ ತಿಳ್ಕೊಬೇಕು ನೀವು. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸಿ ಬೇಕಾದ ಸುಲಭ ಪರಿಹಾರ ಮಾಡಿ. ದೊಡ್ಡ ದೊಡ್ಡ ಯಾಗಗಳು, ಹೋಮಗಳು ಮಾಡಿ ಲಕ್ಷಗಳು ಖರ್ಚು ಮಾಡಬೇಡಿ. ಏನೇ ಇದ್ರೂ 1000ಗಳಲ್ಲಿ 100ರಲ್ಲಿ ಸಾಕು, ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಇಂಪಾರ್ಟೆಂಟ್. ಬಟ್ ಎನಿವೇ ಕುಂಭರಾಶಿಯವ್ರಿಗೆ ಈ ಸ್ತೋತ್ರ ಇದೆಯಲ್ಲ, ಯಾವುದು ವಿಶೇಷವಾಗಿ ಶಾಕಂಬರಿ ಕವಚಂ ಅಂತೇಳಿ ಅದೊಂದು ಸ್ತೋತ್ರ. ಇದು ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಶಾಕಂಬರಿ ಕವಚಂ ಅಂತ. ಈ ಸ್ತೋತ್ರವನ್ನು ಪ್ರತಿನಿತ್ಯ ಕೇಳೋಕ್ಕೆ ಶುರು ಮಾಡಿ. ಯಾವುದೇ ಕಾರಣಕ್ಕೂ ಇದನ್ನು ನೆಗ್ಲಿಜೆನ್ಸಿ ಮಾಡಬೇಡಿ. ಎವ್ರಿ ಡೇ ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ. ಅಥವಾ ನಿಮ್ಗೆ ಓದೋಕ್ಕೆ ಬರುತ್ತೆ ಅಂತಂದರೆ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ಪುಸ್ತಕ ಮಳಿಗೆಗಳಲ್ಲಿ ಸಿಗುತ್ತೆ, ಅದನ್ನು ತೊಗೊಂಬಂದು ಇಟ್ಕೊಂಡು ನೀವು ಆ ಪುಸ್ತಕಕ್ಕೆ ಒಂದು ಪೂಜೆ ಮಾಡಿಬಿಟ್ಟು ಅದನ್ನು ನೋಡಿಕೊಂಡು ಹೇಳೋಕ್ಕೆ ಶುರು ಮಾಡಿ. ನನ್ನ ಒಂದು ಸಜೆಷನ್, ಕೇಳೋಕ್ಕೆ ಶುರು ಮಾಡಿ. ಸ್ಪಷ್ಟವಾಗಿರುತ್ತೆ. ನೀವು ಕೇಳಿದ್ರೆ ಏನೂ ತಪ್ಪಿಲ್ಲ, ಹೇಳಿದಷ್ಟು ಫಲನೇ ಇರುತ್ತೆ.
ಮನನಾತ್ರಾಯತೆ ಇತಿ ಮಂತ್ರ ಅಂತ ಹೇಳ್ತಾರೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಈ ಶಾಕಂಬರಿ ಕವಚ ಅಂದರೆ ಒಂದು ಬುಲೆಟ್ ಪ್ರೂಫ್ ಇದ್ದಂಗೆ ನಿಮ್ಮನ್ನು ಕಾಪಾಡಿಕೊಳ್ಳುವಂಥದ್ದು. ಶಾಕಂಬರಿ ಕವಚ ಕೇಳೋದ್ರಿಂದ ಈ ತಿಂಗಳು ಬರಬಹುದಾದಂತಹ ಕೆಟ್ಟದೆಲ್ಲ ದೂರವಾಗಿ ಒಳ್ಳೆಯದನ್ನುವಂಥದ್ದು ನಿಮಗೆ ಪಾಸಿಟಿವ್ ಸೈನ್ಸ್ ಇನ್ಕ್ರೀಸ್ ಆಗಿ ತನ್ಮೂಲಕ ನಿಮಗೆ ಒಂದು ಅಭಿವೃದ್ಧಿ ಅನ್ನುವಂಥದ್ದು ಸಿಗೋದ್ರಲ್ಲಿ ಡೌಟೇ ಇಲ್ಲ. ಹಾಗಾಗಿ ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಭಗವಂತನ ಆಶೀರ್ವಾದ, ಭಗವಂತನ ಕೃಪಾ ಕಟಾಕ್ಷ ನಿಮ್ಗೆ ಚೆನ್ನಾಗಿದೆ. ವಿದ್ಯೆಯಲ್ಲಾಗಲಿ, ಉದ್ಯೋಗದಲ್ಲಾಗಲಿ ಅಥವಾ ವ್ಯಾಪಾರದಲ್ಲಾಗಲಿ ಯಾವುದೇ ಸಮಸ್ಯೆಗಳು ಇಲ್ಲ. ಕೇವಲ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಮಾತ್ರ ಕಾಣ್ತಾ ಇರೋದ್ರಿಂದ ಅದಕ್ಕೆ ಬೇಕಾದ ಪರಿಹಾರ ಶಾಕಂಬರಿ ಕವಚ ಕೊಟ್ಟಿದ್ದೀನಿ, ಅದನ್ನು ಮಾಡಿ. ಇನ್ನೇನು ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.